Hi all, welcome back to Nursing Info. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಕೊಟ್ಟಿರೋ ವಿಷಯ ಬಂದ್ಬಿಟ್ಟು ಸಿಲೆಬಸ್ ರಿವ್ಯೂ ಆಫ್ ದ ಫಸ್ಟ್ ಇಯರ್ ಜಿ ಎನ್. ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ವಿ ಹ್ಯಾವ್ ಅರೌಂಡ್ ಫೋರ್ ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ವಿ ಹ್ಯಾವ್ ಬಯೋಸೈನ್ಸ್ ಅಂತ ಹೇಳಿದ್ರೆ ಲಿವಿಂಗ್ ಸೈನ್ಸ್ ಅಲ್ಲಿ ಅಗೈನ್ 3 ಸಬ್ಜೆಕ್ಟ್ಸ್ ಡಿವೈಡ್ ಆಗುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ಅನಾಟಮಿ, ಸೆಕೆಂಡ್ ಒನ್ ಫಿಸಿಯಾಲಜಿ ಅಂಡ್ ದೆನ್ ಆಫ್ಟರ್ ವಿ ಆರ್ ಗೋಯಿಂಗ್ ವಿತ್ ಮೈಕ್ರೋಬಯಾಲಜಿ. ಓಕೆ, ಸೊ ಈ 3 ಸಬ್ಜೆಕ್ಟ್ ನ ಬಯೋಸೈನ್ಸ್ ಅಂಡರ್ ಅಲ್ಲಿ ಓದ್ತೀವಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬಿಹೇವಿಯರ್ ಸೈನ್ಸ್ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಿಮಗೆ ಗೊತ್ತು, ಇದರಲ್ಲಿ ನಾವು ಸೈಕಾಲಜಿ ಮತ್ತೆ ಸೋಷಿಯಾಲಜಿನ ಓದ್ತೀವಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಇದರಲ್ಲಿ ನಾವು ಪಾರ್ಟ್ 1 ಅನ್ನ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಪಾರ್ಟ್ 1 ನ ಓದ್ತೀವಿ, ನ್ಯೂಟ್ರಿಷನ್ ಓದ್ತೀವಿ, ಎನ್ವಿರಾನ್ಮೆಂಟಲ್ ಹೈಜೀನ್ ಓದ್ತೀವಿ, ಹೆಲ್ತ್ ಎಜುಕೇಶನ್ ಮತ್ತೆ ಕಮ್ಯುನಿಕೇಶನ್ ಅನ್ನುವಂತಹ ಡಿಫ್ರೆಂಟ್ ಮೇಜರ್ ಟಾಪಿಕ್ಸ್ ನ ಈ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಅಲ್ಲಿ ಓದ್ತೀವಿ. ಮತ್ತೆ ನರ್ಸಿಂಗ್ ಫೌಂಡೇಶನ್ ಇಟ್ ಇಸ್ one of the very important subject and it is a basics. Okay, so in this particular subject we are going to study regarding the nursing things. Okay, regarding all about nursing only we are going to study procedure, what are the skill we need to improve, what kind of process will be there, what is the introduction, how the nursing has been evolved in India, how it was in past, everything ನಾವು ತಿಳ್ಕೊಳ್ಳೋದು ನರ್ಸಿಂಗ್ ಫೌಂಡೇಶನ್ ಅಲ್ಲಿ. ಮತ್ತೆ ಇದರಲ್ಲೊಂದು ಇಂಟಿಗ್ರೇಟೆಡ್ ಮಾಡ್ಯೂಲ್ ಇನ್ವಾಲ್ವ್ ಆಗಿರುತ್ತೆ. ಅದು ಫಸ್ಟ್ ಇಯರ್ ಅಲ್ಲಿ ಯಾವ್ದಪ್ಪ ಅಂತ ಹೇಳಿದ್ರೆ ಫಸ್ಟ್ ಏಡ್. ಓಕೆ, ರಿಗಾರ್ಡಿಂಗ್ ದ ಫಸ್ಟ್ ಏಡ್ ಮಾಡ್ಯೂಲ್ ಕೂಡ ನೀವು ಓದ್ಬೇಕಾಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಸಿಲೆಬಸ್ ರಿವ್ಯೂ ಆಫ್ ದ GNM ಫಸ್ಟ್ ಇಯರ್.